ಆಯುಷ್ ಟಿವಿ ವೀಕ್ಷಕರಿಗೆಲ್ಲನೂ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್ ಅಂತ ಅಂದ್ಬಿಟ್ಟು ಇವತ್ತು ನಾವು ಒಂದು ಮುಖ್ಯವಾದ ಕಾರ್ಯಕ್ರಮನ ನಿಮಗೆಲ್ಲ ಕೊಡಬೇಕು ಅಂತ ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿ ಗೋಪಾಲ್ಸ್ ಅನ್ನೋ ಟೀಮಿಂದ ಇಬ್ಬರು ವಾಲಂಟಿಯರ್ಸ್ ಬಂದಿದ್ದಾರೆ, ಪೃಥ್ವಿ ಮತ್ತು ಶ್ರೀಲಕ್ಷ್ಮಿ ಅಂತ ಅಂದ್ಬಿಟ್ಟು. ಸೊ ಗೋಪಾಲ್ ಸಂಸ್ಥೆ ಬಗ್ಗೆ, ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮಗಳ ಬಗ್ಗೆ, ಅದ್ರ ಉದ್ದೇಶದ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ಇವತ್ತು ತಿಳ್ಕೊಳ್ತಾ, ಏನಕ್ಕೆ ಇದೆಲ್ಲ ಹಸುಗಳ ಬಗ್ಗೆ ಮತ್ತೆ ಗೋಪಾಲ್ ಸಂಸ್ಥೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಪೃಥ್ವಿ ಅವರೇ, ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಪೃಥ್ವಿರಾಜ್ ಅಂತ. ಗೋಪಾಲ್ಸ್ ಅನ್ನೋ ಸಂಸ್ಥೆಯಲ್ಲಿ ಬೆಂಗಳೂರು ನಗರಾಧ್ಯಕ್ಷತೆ ವಹಿಸ್ತಾ ಇದ್ದೀನಿ. ಅದಲ್ಲದೆ ಒಂದು IT ಕಂಪನಿಲಿ ಕಾರ್ಯದರ್ಶಿ ಕೂಡ ಆಗಿದ್ದೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಾನು ಗೋಪಾಲ್ ಸಂಸ್ಥೆಯಲ್ಲಿ ಸುಮಾರು 3 ವರ್ಷಗಳ ಕಾಲದಿಂದ ಸ್ವಯಂ ಸೇವಕಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಗೋಪಾಲ್ ಸಂಸ್ಥೆಯ ಮಹಿಳಾ ಕಾರ್ಯದರ್ಶಿಯಾಗಿ ಕೂಡ ನನ್ನ ಸಮಯನ ಕೊಟ್ಟು ಸ್ವಯಂ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ಆಡಿಯನ್ಸ್ಗೆ ಅಥವಾ ನನಗೆ ಇರೋ ಒಂದು ಪ್ರಶ್ನೆ, ಗೋಪಾಲ ಅಂತ ಹೆಸರು ಕೇಳಿದ್ವಿ. ಗೋಪಾಲ ಅಂತಂದ್ರೆ ಕೃಷ್ಣ ಅಂತ ಏನೋ ಬರುತ್ತೆ, ಕೃಷ್ಣ ಅಂತ ಹೆಸರು ಕೇಳಿದ್ವಿ. ಈ ಗೋಪಾಲ್ಸ್ ಅಂದ್ರೆ ಏನಿದ್ರದ್ದು ಅರ್ಥ, ಗೋಪಾಲ್ಸ್ ಅನ್ನೋದು? ಕರೆಕ್ಟ್, ನೀವು ಹೇಳಿದ್ದು ನಿಜ. ಗೋಪಾಲ ಅಂತಂದ್ರೆ ಗೋವನ್ನ ಪಾಲನೆ ಮಾಡೋನು, ಅಂದ್ರೆ ಗೋವನ್ನ ಸಂರಕ್ಷಣೆ ಮಾಡೋನು, ಅದು ಗೋಪಾಲ ಸಾಮಾನ್ಯವಾದ ಅರ್ಥ. ಆದ್ರೆ ಗೋಪಾಲ್ಸ್ ಅಂದ್ರೆ ಇನ್ನೊಂದು ಅರ್ಥ ಇದೆ. ಗೋ ಅಂದ್ರೆ ಹಸು, ಪಾಲ್ಸ್ ಅಂದ್ರೆ ಆಂಗ್ಲ ಭಾಷೆನಲ್ಲಿ ಫ್ರೆಂಡ್ಸ್ ಅನ್ನೋ ಅರ್ಥ. ಸೊ ಫ್ರೆಂಡ್ಸ್ ಆಫ್ ಕೌ ಅಂದ್ರೆ ಹೇಗೆ ಒಬ್ಬ ಸ್ನೇಹಿತ ಸುಖ ದುಃಖ ಸಂತೋಷ ಎಲ್ಲದರಲ್ಲೂ ಇನ್ನೊಬ್ಬ ವ್ಯಕ್ತಿನ ಸಮಭಾಗಿಯಾಗಿ ನೋಡಿ ಅದರ ಕಷ್ಟ ಸುಖನೆಲ್ಲ ಹಂಚ್ಕೋತಾನೋ, ಹಾಗೆ ಗೋಪಾಲ್ಸ್ ಅನ್ನೋ ಸಂಸ್ಥೆ ಕೂಡ ನಮ್ಮ ದೇಶೀಯ ಹಸುಗಳನ್ನ ಸ್ನೇಹಿತನಾಗಿ ನೋಡಿ ಅದರ ಏನೇನ್ ಕಷ್ಟ ಇದೆ, ಅದರ ದುಃಖಗಳು ಏನೇನಿದೆ ಅದಕ್ಕೆ ನಾವು ಮಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿರುವಂತಹ ಸಂಸ್ಥೆ. ಓ, ತುಂಬ ಚೆನ್ನಾಗಿದೆ. ಗೋಪಾಲ್ಸ್, ಗೋವಿನ ಪಾಲಕನೂ ಆಗುತ್ತೆ, ಗೋವಿನ ಫ್ರೆಂಡ್ಸ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತೀರಾ? ಅಂದರೆ ಈ ಗೋಪಾಲ್ ಸಂಸ್ಥೆ ಯಾವಾಗ ಹುಟ್ಕೊಳ್ತು, ಯಾರು ಇದನ್ನ ಅಂದರೆ ಶುರು ಮಾಡಿದ್ದು ಯಾವಾಗ, ಯಾರು ಶುರು ಮಾಡಿದ್ರು, ಮತ್ತು ಎಷ್ಟು ವರ್ಷ ಆಗಿದೆ ನಿಮ್ಮ ಈ ಜರ್ನಿ ಇಲ್ಲಿವರೆಗೂ? ಸುಮಾರು 2014ರಲ್ಲಿ ಚಿಕ್ಕದಾಗಿ ಮನೆ ಮಟ್ಟಿಗೆ ಪ್ರಾರಂಭ ಆಗಿದ್ದ ಈ ಸಂಸ್ಥೆ ಕೇವಲ 3 ಜನ ಅಷ್ಟೇ. ನಮ್ಮ ದೇಶೀಯ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾವು ಏನಾದ್ರೂ ಒಂದು ಸ್ಟೆಪ್ ತಗೊಂಡು ಇದನ್ನ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಯುವ ಪೀಳಿಗೆಗೂ ಕೂಡ ಇದನ್ನ ತೋರಿಸ್ಬೇಕು. ಅಟ್ಲೀಸ್ಟ್ ಇರುತ್ತೋ ಇಲ್ಲದೆ ಇದ್ರೆ ಅಟ್ಲೀಸ್ಟ್ ಅದನ್ನ ತೋರ್ಸಕ್ಕಾದ್ರೂ ಹಸುಗಳು ಇರಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದ ಸಂಸ್ಥೆ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದು ಇದು ಒಂದು ಬರೀ ಸಂಸ್ಥೆ ಅಲ್ಲ, ಇದು ಒಂದು ದೊಡ್ಡ ಚಳುವಳಿನೇ ಆಗಿದೆ. ಸುಮಾರು 11 ವರ್ಷ ಆಯ್ತು ಈ ಸಂಸ್ಥೆ ಪ್ರಾರಂಭ ಆಗಿ. ಸುಮಾರು ಜನ ಸ್ವಯಂ ಸೇವಕರು ಈ ಸಂಸ್ಥೆಯಲ್ಲಿ ಒಳಗೊಂಡಿದ್ದು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ. ಮತ್ತೆ ನಮ್ಮ ಈ ದೇಶೀಯ ಹಸುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋ ಕಾರಣದಿಂದ ಪ್ರಾರಂಭ ಮಾಡಿದ ಸಂಸ್ಥೆ ಹೇಗೆ ಪ್ರಾರಂಭ ಆಯ್ತೋ ಇಂದು ಅದೇ ಉದ್ದೇಶದಿಂದಾನೇ ಇಟ್ಕೊಂಡು ಮುಂದೆ ಸಾಗ್ತಾ ಬರ್ತಾ ಇದ್ದೀವಿ. ದೇಸಿ ಹಸುಗಳನ್ನೇ ಯಾಕೆ ಪೃಥ್ವಿಯವರೇ ಇದಕ್ಕೆ ನೀವು ಹೇಳ್ತೀರಾ? ಬರೀ ದೇಸಿ ಹಸುಗಳನ್ನ ಏನಕ್ಕೆ ನೀವು ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಜಾಸ್ತಿ ಒಲವು ಏನಕ್ಕೆ ತೋರಿಸ್ತಾ ಇದ್ದೀರಾ? ಸರ್, ಈಗ ದೇಸಿ ಹಸುಗಳೇ ಯಾಕಂದ್ರೆ ಶ್ರೀಲಕ್ಷ್ಮಿ ಅವ್ರು ಹೇಳಿದ ಹಾಗೆ ಗೋಪಾಲ್ಸ್, ಸೊ ಹಸುವಿನ ಸ್ನೇಹಿತ ಅನ್ನೋದಕ್ಕಿಂತ ದೇಸಿ ಹಸುವಿನ ಸ್ನೇಹಿತರು ನಾವು. ಈಗ ಹಿಂದಿನ ಕಾಲದಲ್ಲಿ ನೋಡಿದಾಗ ಪ್ರತಿಯೊಂದು ಮನೆಯಲ್ಲೂ ದೇಸಿ ಹಸುಗಳೇ ಇತ್ತು. ಸೊ ಈಗ ಹೆಚ್ಚಿನ ಜನಕ್ಕೆ ದೇಸಿ ಹಸುಗೂ HF ಜರ್ಸಿ ಹಸುಗೂ ವ್ಯತ್ಯಾಸಗಳೇ ಗೊತ್ತಿಲ್ಲ. ಆ ವ್ಯತ್ಯಾಸಗಳು ಏನಿದೆ ಅಂತ ತೋರಿಸ್ಕೊಡೋದು ನಮ್ಮ ಸಂಸ್ಥೆ ಮಾಡತ್ತೆ. ಪ್ಲಸ್ ಇನ್ನೊಂದೇನಂದ್ರೆ ದೇಸಿ ಹಸುವಿನ ಹಾಲಿಗೂ ಗೊಬ್ಬರಕ್ಕೂ ಗೋಮೂತ್ರಕ್ಕೂ ಇರೋ ಇಂಪಾರ್ಟೆನ್ಸ್ ಆಗ್ಲಿ, ಅದರಲ್ಲಿ ಇರುವಂತಹ ಆರ್ಗ್ಯಾನಿಕಲ್ ಎಫಿಷಿಯನ್ಸಿ ಏನಿದೆ, ಈ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾವು ಅಗ್ರಿಕಲ್ಚರ್ ಅಲ್ಲಿ. ಆ ರೀತಿ ಆಲ್ಟರ್ನೇಟಿವ್ಸ್ ನಾವು ಗೋಮಯ ಗೋಮೂತ್ರದಿಂದ ಮಾಡಬಹುದು. ಸೊ ಈ ರೀತಿ ನಮ್ಮ ರೈತರು ಯಾರೆಲ್ಲ ದೇಸಿ ಹಸುಗಳನ್ನ ಇಟ್ಕೊಂಡಿದ್ದಾರೆ, ಪಾಲನೆ ಮಾಡ್ತಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಒಂದಾಗಿದೆ. ಇನ್ನೊಂದೇನಂದ್ರೆ, ಈಗ ದೇಸಿ ಹಸುಗಳು ಯಾಕೆ ಪಾಲನೆ ಮಾಡ್ತಿಲ್ಲ ಆ ಪ್ರಶ್ನೆಗೆ ಉತ್ತರ ಆರ್ಥಿಕತೆ, ಸ್ಟೆಬಿಲಿಟಿ ಇಲ್ಲ ರೈತರಲ್ಲಿ. ಸೊ ಕಮ್ಮಿ ಹಾಲು ಕೊಡುತ್ತೆ. ಅದೇ HF ಜರ್ಸಿ ಆದ್ರೆ ದಿನಕ್ಕೆ
ದೇಸಿ ಹಸು ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಹಾಲು ಹಾಲು ಕೊಡುತ್ತೆ. ಕೊಡುತ್ತೆ. ಹೌದು. ಸೊ ಅದರಿಂದ ಆರ್ಥಿಕತೆ ಸ್ಟೆಬಿಲಿಟಿ ಇಲ್ಲದೆ ಹೋದ್ರೂ ಕೂಡ ಸೊ ನಾವೊಂದು ಫಿನಾನ್ಷಿಯಲ್ ಸಪೋರ್ಟ್ ಮಾಡಿ ಸೊ ರೈತರಿಗೆ ಈ ಶಿಫ್ಟ್ ಏನಿದೆ HF ಜರ್ಸಿ ಅಂತ ಹೇಳಿ ದೇಸಿ ಹಸುಗಳ ಕಡೆಗೆ ನಾವು ತರಬೇಕು ಅನ್ನೋದು ನಮ್ಮ ಉದ್ದೇಶ. ನಿಜವಾಗಿ ಇವಾಗಿನ ಕಾಲಘಟ್ಟಕ್ಕೆ ಇದೆಲ್ಲ ಬೇಕಾಗಿರುವಂಥದ್ದು. ಎಲ್ಲರೂ ಕೆಮಿಕಲ್ಸ್ ಫ್ರೀ ಅಂತ ನೋಡ್ತಾ ಇದ್ದೀವಿ, ಯಾಕಂದರೆ ಎಲ್ಲದರಲ್ಲೂ ಕೆಮಿಕಲ್ ಮಯ ಆಗಿಬಿಟ್ಟಿದೆ. ಫರ್ಟಿಲೈಸರ್ಸಿಂದ ಇರ್ಬೋದು, ಪ್ಲಾಸ್ಟಿಕ್ ಪೊಲ್ಯೂಷನಿಂದ ಇರ್ಬೋದು, ನಾವು ತಿನ್ನೋ ಆಹಾರದಲ್ಲೂ ಕಲಬೆರಕೆ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಹಳೆಯ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ಹಳೆ ಕಾಲದ ನಮ್ಮ ಹಿಂದಿನ ತಲೆಮಾರು ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಪಾಲಿಸ್ಕೊಂಡು ಬರೋದು ಉತ್ತಮ ಅಂತ ಒಂದು ಅಭಿಪ್ರಾಯ ನಂದು ಕೂಡ. ಬಟ್ ಇದನ್ನು ನೀವು ಯಾವ ರೀತಿ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ? ಇವಾಗ ನೀವೇ ಹೇಳಿದ್ರಿ ಆರ್ಥಿಕ ಸ್ಟೆಬಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ರೈತರುಗಳಿಗೆ. ಸೊ ಇವಾಗಿನ ಕಾಲದ ರೈತರು ತಮ್ಮ ಆದಾಯನೇ ಜಾಸ್ತಿ ನೋಡ್ತಾರೆ. ಯಾಕಂದರೆ ಒಂದು ಹಸು ಜರ್ಸಿ ಹಸು ನಾರ್ಮಲ್ ಆಗಿ ಹಾಲು ಜಾಸ್ತಿ ಕೊಡ್ತಿದೆ ಅಂತಂದರೆ ಅದ್ರ ಹಿಂದೆನೇ ಜಾಸ್ತಿ ಹೋಗ್ತಾರೆ. ನೀವು ಈ ನಿಮ್ಮ ಕಾರ್ಯಕ್ರಮದ ಮೂಲಕ, ಅಂದರೆ ಇವಾಗ ನೀವೇನು ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದೀರಾ, ಅದ್ರ ಮೂಲಕ ನೀವು ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ರೈತರುಗಳಿಗೆ? ನಮ್ಮ ಸಂಸ್ಥೆಯಲ್ಲಿ ಅಥವಾ ಚಳುವಳಿಯಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ವಿ, ಗೋಚೇತನ ಅಡಿಯಲ್ಲಿ ನಾವು ಹಳ್ಳಿಗಳಲ್ಲಿ ಈ ದೇಸಿ ಹಸುಗಳು ಯಾರು ಪಾಲನೆ ಮಾಡ್ತಿದ್ದಾರೆ ರೈತರು, ಅವರಿಗೆ ಫಾಡರ್ ಬ್ಯಾಂಕ್ಸ್ ಅಂತ ಹೇಳಿ ಮೇವು ತಿಂಗಳಿಗೆ ಇಷ್ಟು ಅಂತ ಹೇಳಿ ಸಪೋರ್ಟ್ ಮಾಡ್ತೀವಿ. ಮತ್ತೆ ವಾಟರ್ ಟ್ಯಾಂಕ್ಸ್, ಹಸುಗಳ ಹಿಂದಿನ ಕಾಲದಲ್ಲಿ ಹಸುಗಳಿಗೆ ಅವ್ರ ಮನೇಲಿ ನೀರು ಕುಡಿಬೇಕು, ಆ ರೀತಿ ಅಲ್ಲೇ ಹೋಗಿ ಕುಡಿಬೇಕು ಅನ್ನೋ ಪಾಯಿಂಟ್ ಇರ್ತಿರ್ಲಿಲ್ಲ. ಸೊ ಊರಿನ ಕಡೆ ಬೇರೆ ಬೇರೆ ಕಡೆಯಲ್ಲಿ ಈ ವಾಟರ್ ಟ್ಯಾಂಕ್ಸ್ ಇರ್ತಿತ್ತು, ಪ್ರತಿಯೊಂದ್ ಮನೆ ಹಸು ಅಲ್ಲಿ ಬಂದು ನೀರು ಕುಡಿತಿತ್ತು. ಆ ರೀತಿ ಇನಿಷಿಯೇಟಿವ್ ಒಂದು ಶುರು ಮಾಡ್ಕೊಂಡು ಅಲ್ಲಲ್ಲಿ ವಾಟರ್ ಟ್ಯಾಂಕ್ಸ್ ಕ್ರಿಯೇಟ್ ಮಾಡಿದೀವಿ, ಬಿಲ್ಡ್ ಮಾಡಿದೀವಿ. ಅದಲ್ಲದೆ ಕೌ ಶೆಡ್ಸ್ ಆಗ್ಲಿ, ಈಗ ಎಷ್ಟೊಂದು ರೈತರಿಗೆ ಹಸುಗಳಿರುತ್ತೆ ಬಟ್ ಅದು ಒಂದು ಶೆಡ್ ರೀತಿ ಮಾಡ್ಕೊಟ್ಟಿದೀವಿ. ಸೊ ಈ ರೀತಿ ಒಂದು 100ಕ್ಕೂ ಹೆಚ್ಚು ರೈತರನ್ನ ನಾವು ನೇರವಾಗಿ ಮುಟ್ಟಿದೀವಿ. ಅದಲ್ಲದೆ ಈಗ ಹಸುಗಳನ್ನ ಯಾಕೆ ಇಟ್ಕೊಳ್ತಾರೆ ಮನೇಲಿ? ಹಾಲು ಒಂದೇ ರೀಸನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಈಗ ಗೋಮಯ, ಗೋಮೂತ್ರ ಆರ್ ದಿ ಬೈ ಪ್ರಾಡಕ್ಟ್ಸ್. ಸೊ ಈಗ ಗೋಮಯದಿಂದ ಆಲ್ಟರ್ನೇಟಿವ್, ಈಗ ನಾವು ಮನೇಲಿ ಏನೆಲ್ಲ ಶೋ ಪೀಸಸ್ ಇಡ್ತೀವಿ, ಈಗ ಗಣೇಶನ ಗೊಂಬೆ ಆಗ್ಬೋದು ಅಥವಾ ಮಕ್ಕಳು ಆಟ ಆಡೋ ಗೊಂಬೆಗಳಾಗ್ಬೋದು, ವಾಲ್ ಕ್ಲಾಕ್ಸ್, ವಾಲ್ ಹ್ಯಾಂಗಿಂಗ್ ಆರ್ಟ್ ಪೀಸಸ್ ಇರ್ಬೋದು. ಈ ರೀತಿ ಎಷ್ಟೊಂದು ನಮ್ಮ ಕಾರ್ಯಾಗಾರದಲ್ಲಿ ರೈತರು ಅವರಾಗಿ ಉತ್ಪನ್ನ ಮಾಡಿ, ಸೊ ಈ ಗೋಮಯ ಆಲ್ಟರ್ನೇಟಿವ್ಸ್ ಇದೆ. ಅಂಡ್ ಅದಲ್ಲದೆ ಇದೆಲ್ಲ ಕಮರ್ಷಿಯಲ್ ಆದ್ರೆ ಆರ್ಗ್ಯಾನಿಕ್ ಮೆನ್ಯೂರ್ಸ್, ಈಗ ಜೀವಾಮೃತ, ಗಣಜೀವಾಮೃತ ಅಂತ ಹೇಳಿ ಹೊಸ ಕಾನ್ಸೆಪ್ಟ್ ಶುರು ಆಗಿದೆ. ಬಟ್ ಅದು ಹೊಸದಲ್ಲ, ತುಂಬಾ ಹಳೆ ನಡ್ಕೊಂಡು ಬರ್ತಿರೋದೆ. ಬಟ್ ಈ ಇಂಡಸ್ಟ್ರಿಯಲೈಸೇಷನ್ಸ್ ಎಲ್ಲ ಆದ್ಮೇಲೆ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದು ಜಾಸ್ತಿ ಆಯ್ತು. ಯಾಕೆ? ಈಲ್ಡ್ ಜಾಸ್ತಿ ಬರುತ್ತೆ, ಸೊ ಅವರಿಗೆ ಬೆಲೆ ಹೆಚ್ಚು ಬರುತ್ತೆ. ಸೊ ಮತ್ತೆ ಸೇಮ್ ಎಫಿಷಿಯನ್ಸಿನ ನಾವು ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇಂದ ಕೂಡ ತರ್ಬೋದು. ಸೊ ರೈತರನ್ನ ಇದ್ರ ಕಡೆ ಶಿಫ್ಟ್ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಲ್ಲದೆ ಈಗ ನಾವು ಕ್ವಾರ್ಟರ್ಲಿ ಈವೆಂಟ್ಸ್ ಅಂತ 3 ತಿಂಗಳಿಗೊಮ್ಮೆ ಒಂದೊಂದು ಈವೆಂಟ್ ಮಾಡ್ತೀವಿ, ಅಲ್ಲೆಲ್ಲ ಆಡಿಯನ್ಸ್ ಬಂದಾಗ. ಸೊ ಆ ರೀತಿ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲೇ ಅಡಾಪ್ಟೆಡ್ ಫಾರ್ಮರ್ಸ್ ಇದ್ದಾರೆ. ಈಗ ತಮಿಳ್ನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಅಡಾಪ್ಟೆಡ್ ಫಾರ್ಮರ್ಸ್ ನಾವು ದತ್ತು ತಗೊಂಡಿದೀವಿ. ಅವ್ರಿಗೆ ಆರ್ಥಿಕ ಸಹಾಯ ಮಾಡ್ತಿದೀವಿ. ಈಗ ಕೌಶೆಟ್ ಅಂತ ಹೇಳಿದೆ, ಅವ್ರಿಗೆ ಇನ್ಶೂರೆನ್ಸಸ್. ಈಗ ವೆಸ್ಟರ್ನ್ ಘಾಟ್ ರೀಜನ್ ಅಲ್ಲಿ ಹಸುಗಳನ್ನ ಕಾಡಲ್ಲಿ ಮೇವಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ವಾಪಸ್ ಹೇಗ್ ಬರ್ತಾರೆ ಅನ್ನೋದು, ಈಗ ನಮ್ಮ ಆರ್ಮಿ ಪೀಪಲ್ ಹೇಗೆ ಗಡಿಲ್ ಕಾಯ್ತಾ ಇರ್ತಾರೆ, ಸೊ ಅವ್ರಿಗೆ ಲೈಫ್ ಅಂಡ್ ಡೆತ್ ಸಿಚುವೇಶನ್ಸ್ ಇರುತ್ತೆ. ಅದೇ ರೀತಿ ಇಲ್ಲಿ ಕಾಡಲ್ಲೂ ಯಾವ ಪ್ರಾಣಿ ಬರುತ್ತೆ ನನ್ಗೆ ಗೊತ್ತಿಲ್ಲ. ಹಸುಗಳನ್ನ ತಗೊಂಡ್ ಹೋಗ್ಬೋದು, ಕೆಲವೊಮ್ಮೆ ರೈತರನ್ನೇ ತಗೊಂಡ್ ಹೋಗ್ಬಿಡ್ಬೋದು. ಸೊ ಅವರಿಗೆ ಇನ್ಶೂರೆನ್ಸ್, ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಆಗ್ಬೇಕಂತ ಹೇಳಿ ತಿಂಗಳಿಗೆ ಇಷ್ಟು ಅಥವಾ ವರ್ಷಕ್ಕೆ ಇಷ್ಟು ಅಂತ ಹೇಳಿ ಇನ್ಶೂರೆನ್ಸ್ ಪೇ ಮಾಡ್ತೀವಿ ನಾವು. ಸೊ ಈ ರೀತಿ ಬೇರೆ ಬೇರೆ ಇನಿಷಿಯೇಟಿವ್ಸ್ ನಮ್ಮಲ್ಲಿ ಮಾಡ್ತಾ ಇದೀವಿ. ಸೊ ಈ ಗೋಮಯ ಉತ್ಪನ್ನಗಳೇನಿದೆ ಇದನ್ನೆಲ್ಲ ಡಿಸ್ಪ್ಲೇ ಮಾಡೋಕೆ ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮಗಳನ್ನ ಪ್ಲಾಟ್ಫಾರ್ಮ್ ಆಗಿ ನೀಡ್ತೀವಿ ರೈತರಿಗೆ. ಅಲ್ಲಿ ಬಂದು ಅವ್ರು ಡಿಸ್ಪ್ಲೇ ಮಾಡ್ತಾರೆ. ಸೊ ಈಗ ಯಾರೆಲ್ಲ ಆಡಿಯನ್ಸ್ ವೀಕ್ಷಕರು ಬಂದಿರ್ತಾರೆ, ಸೊ ಅವ್ರು ಅಲ್ಲಿಂದಾನೇ ಕೊಂಡ್ಕೊಂಡು ಹೋಗ್ತಾರೆ. ಅಥವಾ ಅಲ್ಲಿ ಪ್ರಾಡಕ್ಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ಹೇಗೂ ನಾವು ಶೇರ್ ಮಾಡ್ತೀವಿ. ಸೊ ಅದಾದ್ಮೇಲೆ ಅವರು ಮನೆಗೆ ಆರ್ಡರ್ ಮಾಡಿದ್ರೆ ಕೊರಿಯರ್ ರೀತಿ ಕೂಡ ಅವರು ಕಳಿಸ್ಕೊಡ್ತಾರೆ. ಅವ್ರು ಹೇಳಿದ್ರಲ್ಲ ಈ ತರ ಗೋಮಯ ಪ್ರಾಡಕ್ಟ್ಸ್, ಸೊ ಈ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತೀವಿ ನಾವು. ಸೊ ನಮ್ಮಲ್ಲಿ ಕೆಲವರು ಫುಲ್ ಟೈಮರ್ಸ್ ಇದ್ದಾರೆ. ಸೊ ಅವ್ರಿಗೆ ಪ್ರತಿ ತಿಂಗಳು ಒಂದು ಮಾಸಿಕ ಶುಲ್ಕ ಅವರಿಗೆ ಕೊಟ್ಟು ಅವರು ನಮ್ಗೆ ರೈತರಿಗೆ ಹೇಗೆ ಅವ್ರ ಆರ್ಥಿಕ ಪರಿಸ್ಥಿತಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯಾವ್ಯಾವ ತರ ಟ್ರೈನಿಂಗ್ ಕೊಡ್ಬೋದು ಅಂದ್ರೆ ಗೋಮಯ ಪ್ರಾಡಕ್ಟ್ಸ್ ಮಾಡೋದು, ಒಂದು ಗಣೇಶ ಇಂದ ಹಿಡಿದು ಒಂದು ಟೂತ್ ಪೌಡರ್ ಇರಬಹುದು, ಒಂದು ಫಿನೈಲ್ ಮಾಡೋದಿರಬಹುದು, ಅಥವಾ ಒಂದು ಧೂಪ್
ಧೂಪನ ದೇವ್ರಿಗೆ ಬೆಳಗ್ತೀವಲ್ಲ ಧೂಪದ ಕಡ್ಡಿ, ಅದ್ರ ಮಾಡೋ ಪ್ರತಿಯೊಂದು ಪದಾರ್ಥಕ್ಕೂ ಹೇಗೆ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕೂಡ ಟ್ರೈನಿಂಗ್ ಕೊಡ್ತೀವಿ. ಮತ್ತೆ ಈ ಫಾರ್ಮರ್ಸ್ ನೆಟ್ವರ್ಕ್ ನಲ್ಲಿ ಒಂದು ಪಶು ವೈದ್ಯಕೀಯ ನೆಟ್ವರ್ಕ್ ಫಾರ್ಮ್ ಮಾಡಿದೀವಿ, ಎಥ್ನೋ ವೆಟರ್ನರಿ ಪ್ರಾಕ್ಟಿಸಸ್ ಅಂತ. ಸೊ ಒಂದು ಹಸು ಸಾಧಾರಣವಾಗಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ತುಂಬಾ ಫ್ರೀಕ್ವೆಂಟ್ ಆಗಿ ಬರುತ್ತೆ ಜಾಸ್ತಿ. ಸೊ ಆ ಪ್ರಾಬ್ಲಮ್ ಬಂದಾಗ ಹಸು ಕೂಡ ತೀರ್ ಹೋಗೋ ಚಾನ್ಸಸ್ ಕೂಡ ಇದೆ. ಸೊ ಇದನ್ ಬಂದ್ ಕೂಡ್ಲೆ ಒಬ್ಬ ಪಶು ವೈದ್ಯಕೀಯನ ಹತ್ರ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಆಂಟಿಬಯೋಟಿಕ್ಸ್ ಆ ಥರದನ್ನ ಕೊಡ್ಸ್ಕೊಳ್ಳೋ ಬದಲು ಮನೆಯಲ್ಲೇ ನಿಮ್ಗೆ ಏನೇನ್ ಪದಾರ್ಥ ಸಿಗುತ್ತೋ, ಅಂದ್ರೆ ಬೆಲ್ಲ, ಬೇವು, ಹಾಗೆ ಪೆಪ್ಪರ್, ಶುಂಠಿ, ಅದೆಲ್ಲ ಏನೇನ್ ಪದಾರ್ಥ ಸಿಗುತ್ತೋ ಅದನ್ನೇ ಬಳಸ್ಕೊಂಡು ಮನೆ ಮದ್ದು ಮಾಡಿ ಹೇಗೆ ಹಸುವುದು ಏನೇನ್ ತೊಂದರೆಗಳಿದೆಯೋ ಅದನ್ನೆಲ್ಲ ನಿವಾರಿಸ್ಕೋಬಹುದು. ಆ ತರದಕ್ಕೋಸ್ಕರ ಒಂದು ನೆಟ್ವರ್ಕ್ ಫಾರ್ಮ್ ಮಾಡಿದ್ವಿ. ಸೊ ಆ ನೆಟ್ವರ್ಕ್ ನಲ್ಲಿ ರೈತರನ್ನ ಆಡ್ ಮಾಡಿ ಅವ್ರ ಮನೆ ಮಟ್ಟಿಗೆ ಅವ್ರ ಪ್ರಾಬ್ಲಮ್ಸ್ ಅನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು. ಸೊ ಹಾಗಾಗಿ ಅವ್ರ ಬೇರೆ ಫಿನಾನ್ಷಿಯಲ್ ಹೆಲ್ಪ್ ಕೂಡ ಅದ್ರ ಇದನ್ನ ನಿಟ್ಟಿನಲ್ಲಿ ತೊಲಗತ್ತೆ ಅನ್ನೋ ಒಂದು. ಮಲ್ಲೇಶ್ವರಮದಲ್ಲಿ ಕೆಲವೊಂದು ಪೋಸ್ಟರ್ಸ್ ನ ನೋಡ್ಕೊಂಡು ಬಂದೆ. ಮ್ಯೂಸಿಕ್ ಟು ಹೀಲ್ ಅಂತ ಇತ್ತು. ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು, ಏನಿದು ಮ್ಯೂಸಿಕ್ ಟು ಹೀಲ್, ವಾಕ್ ಟು ಹೀಲ್, ಈ ಥರದ್ದೆಲ್ಲ ಏನು ಕಾನ್ಸೆಪ್ಟ್ ಇದು, ಹೀಲ್ ಅಂತಂದ್ರೆ ಏನು, ಇದು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ವಿವರವಾಗಿ ಹೇಳ್ತೀರಾ ಹೀಲ್ ಅಂತಂದ್ರೆ ಏನಂತ ಅಂದ್ಬಿಟ್ಟು? ಹೀಲ್ ಅನ್ನೋದು ಒಂದು ಆಕ್ರನಿಮ್. ಹೆಚ್ ಅಂದ್ರೆ ಹೆಲ್ತ್ ಅಂದ್ರೆ ಆರೋಗ್ಯ, ಇ ಅಂದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ, ಎ ಅಂದ್ರೆ ಅಗ್ರಿಕಲ್ಚರ್ ವ್ಯವಸಾಯ, ಎಲ್ ಅಂದ್ರೆ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ. ಈ 4 ಅಂಶಗಳು ಒಂದಕ್ಕೊಂದು ಸಂಬಂಧಪಟ್ಟಿದೆ. ಸೊ ಒಂದ್ ಉತ್ತಮವಾದ ಆರೋಗ್ಯ ಬೇಕು ಅಂತಂದ್ರೆ ಒಂದು ಒಳ್ಳೆ ಪರಿಸರ ಇರಬೇಕು, ಮತ್ತೆ ಒಂದು ಒಳ್ಳೆ ವ್ಯವಸಾಯದಿಂದ ಬೆಳೆದಿರುವಂತಹ ಪದಾರ್ಥಗಳ ಸ್ವೀಕರಣೆಯಿಂದ ನಮ್ಗೆ ಉತ್ತಮವಾದ ಆರೋಗ್ಯ ಸಿಗುತ್ತೆ, ಹಾಗೂ ನಮ್ಮ ಪರಿಸರ ಕೂಡ ಸ್ವಚ್ಛವಾಗಿರುತ್ತೆ. ಇದೆಲ್ಲದೂ ನಮ್ಮ ಜೀವನ ಶೈಲಿಗೆ ಇಂಡೈರೆಕ್ಟ್ಲಿ ರಿಲೇಟೆಡ್. ಸೊ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ 4 ಅಂಶಗಳು ಸರಿ ಹೋದ್ರೆ ನೀವು ಜೀವನದಲ್ಲಿ ತುಂಬಾ ಚೆನ್ನಾಗಿ ಸ್ವಾಸ್ಥ್ಯವಾಗಿರ್ಬಹುದು ಅಂತ. ಹಾಗಾಗಿ ಹೀಲ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮವಾದ ಆರೋಗ್ಯ ಹಾಗೂ ಶುದ್ಧವಾದ ಪರಿಸರ ಹಾಗೂ ವಿಷಮುಕ್ತ ಆಹಾರ ಮತ್ತು ಒಂದು ಸುಸ್ಥಿರವಾದ ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹೀಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇದು ಮಾಡಿದ್ದೀವಿ. ಸೊ ನೋಡ್ಕೊಂಡಾಗ ಹೀಲ್ ಪ್ರತಿಯೊಂದು ಎಲಿಮೆಂಟ್ ಏನಿದೆ, ಹೆಲ್ತ್ ಆಗ್ಲಿ, ಎನ್ವೈರನ್ಮೆಂಟ್ ಆಗ್ಲಿ, ಅಗ್ರಿಕಲ್ಚರ್ ಅಂಡ್ ಲೈಫ್ ಸ್ಟೈಲ್, ರೂಟ್ ಕಾಸ್ ಎಲ್ಲಿ ಏನಪ್ಪಾ ಅಂತ ನೋಡಿದ್ರೆ ಪ್ರತಿಯೊಂದನು ಇಟ್ ಎಂಡ್ಸ್ ಅಪ್ ಅಟ್ ಕೌ. ಸೊ ಹಸು, ದೇಸಿ ಹಸು, ಈ ರೀತಿ ಇದನ್ನ ಜನರಿಗೆ, ಅರ್ಬನ್ ಪಾಪ್ಯುಲೇಷನ್ಗೆ ನಾವು ಅಸೋಸಿಯೇಟ್ ಮಾಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಸೊ ಹೀಲ್ ಅಂದ್ರೆ ವಾಕ್ ಟು ಹೀಲ್ ಅಂತ ಹೇಳಿ ವಾಕಥಾನ್ ಮಾಡ್ತೀವಿ, ಮೋರ್ ಫೋಕಸ್ಡ್ ಆನ್ ವಾಕಿಂಗ್. ಈಗ ನಾವು ಈಗಾಗಲೇ 3 ವರ್ಷ ಮಾಡಿದೀವಿ ಈ ಕಾರ್ಯಕ್ರಮ ವಾಕ್ ಟು ಹೀಲ್ ಅಂತ ಹೇಳಿ ಕಬ್ಬನ್ ಪಾರ್ಕ್ ಅಲ್ಲಿ ಮಾಡಿದೀವಿ. ಸೊ ಸುಮಾರು ನಾವು ಮಾಡಿದ ಮೊದಲನೇ ವರ್ಷನೇ 600ಕ್ಕೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ಸೆಕೆಂಡ್ ಥರ್ಡ್ ಎಡಿಷನ್ ಅಲ್ಲಿ ಮೋರ್ ದೆನ್ 1000 ಆಡಿಯನ್ಸ್ ಬಂದಿದ್ರು. ಸೊ ಈ ಮೂಲಕ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ನಾವು, ಪ್ರತಿ ಕಾರ್ಯಕ್ರಮದಲ್ಲೂ ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಲ್ಲಿಂದ ಬಂದ ಜನಕ್ಕೆ. ಸೊ ಅವರಿಗೆ ಈ ಗುಡೀಸ್ ಅಂತ ಹೇಳಿ ನಮ್ಮ ಗೋಮಯ ಉತ್ಪನ್ನಗಳು, ಸೊ ಅವರಿಗೆ ಗೊತ್ತಿದ್ರೆ ಪರ್ಚೇಸ್ ಮಾಡ್ತಾರಲ್ವಾ. ಸೊ ಅವ್ರಿಗೆ ಐಡಿಯಾ ಹೇಗ್ ಗೊತ್ತಾಗುತ್ತೆ, ಈ ರೀತಿ ಕಾರ್ಯಕ್ರಮಗಳಿಂದ ಗೊತ್ತಾಗುತ್ತೆ. ಸೊ ವಾಕ್ ಟು ಹೀಲ್ ಒಂದಾಯ್ತು, ಅದು ಯೂಶಲಿ ಜನವರಿ ತಿಂಗಳಲ್ಲಿ ಆಗುತ್ತೆ. ಹೀಗೆ ಜೂನ್ ಜುಲೈ ತಿಂಗಳಿಗೆ ಬಂದಾಗ ನಮ್ಮಲ್ಲಿ ಟ್ರೆಕ್ ಟು ಹೀಲ್, ಸೊ ಮೋರ್ ಫೋಕಸ್ ಟು ಟ್ರೆಕಥಾನ್. ಈ ಯಂಗ್ ಯೂತ್ ಏನಿದೆ ಅಥವಾ ಟ್ರೆಕ್ಕರ್ಸ್ ಏನಿದ್ದಾರೆ ಅವರೆಲ್ಲ ಬಂದು ಪಾಲ್ಗೊಳ್ತಾರೆ. ಈ ರೀತಿ ಕಾಲೇಜ್ ಸ್ಟೂಡೆಂಟ್ಸ್ ನ ನಾವು ಬೇರೆ ಬೇರೆ ಪಾಪ್ಯುಲೇಷನ್ಸ್ ನಾವು ಟಾರ್ಗೆಟ್ ಮಾಡಿ ಅಂಡ್ ದೆನ್ ವಿ ಪ್ರಮೋಟ್ ದೇಸಿ ಹಸುಗಳ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ. ಅಂಡ್ ನೀವು ಹೇಳಿದ ಹಾಗೆ ಮ್ಯೂಸಿಕ್ ಟು ಹೀಲ್ ಅಂತ ಹೇಳಿದ್ರಿ. ಸೊ ಈಗ ಆಗಸ್ಟ್ 1ನೇ ತಾರೀಕು ಇದೇ ಕಾರ್ಯಕ್ರಮ ನಡೆಯುತ್ತೆ. ನೀವು ಹೇಳಿದ್ದು ಮಲ್ಲೇಶ್ವರಮಲ್ಲಿ ನೋಡಿದೀನಿ ಅಂತ ಹೇಳಿದೀರ. ನಾವು ನಮ್ಮ ಟೀಮ್ ಈಗಾಗಲೇ ಹೋದ್ವಾರ ಈ ಪ್ಯಾಂಫ್ಲೆಟ್ಸ್ ತಗೊಂಡು ಹೋಗಿ ಮಲ್ಲೇಶ್ವರನ ಮನೆಗೂ ಹೋಗಿ ಇನ್ವೈಟ್ ಮಾಡಿ ಬಂದಿದ್ದಾರೆ. ಆಗಸ್ಟ್ 1ನೇ ತಾರೀಕು ಚೌಡಯ್ಯ ಮೆಮೋರಿಯಲ್ ಹಾಲ್ 5:30 ಗಂಟೆಗೆ ಹರಿಕತೆ ಕಾರ್ಯಕ್ರಮ ಒಂದಿರುತ್ತೆ. ಇದಕ್ಕೆ ಆಡಿಯನ್ಸ್ ಯಾವ ರೀತಿ ಆಡಿಯನ್ಸ್ ಇದಕ್ಕೆ ಬರ್ಬೋದು, ಯಾರು ಇದಕ್ಕೆ ಮೇನ್ ಪಾರ್ಟಿಸಿಪೆಂಟ್ ಬರ್ತಾರೆ ಇದರಲ್ಲಿ? ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಸಂಗೀತ ಕಾರ್ಯಕ್ರಮ, ಅಂದ್ರೆ ಮ್ಯೂಸಿಕ್ ಟು ಹೀಲ್ ಹೆಸರೇ ಹೇಳೋ ಹಾಗೆ ಇದು ಒಂದು ಮ್ಯೂಸಿಕ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ನ ನಡೆಸ್ಕೊಡ್ತಿರೋರು ಶ್ರೀಮತಿ ವಿಶಾಖಾ ಹರಿ ಅವರು. ಶ್ರೀಮತಿ ವಿಶಾಖಾ ಹರಿ ಅವರು
ತುಂಬಾ ದೊಡ್ಡ ಹರಿಕಥಾ ಎಕ್ಸ್ಪೋನೆಂಟ್ ಅಂತಾನೆ ಹೇಳ್ಬಹುದು. ಹಲವಾರು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ ಅವರು. ಹೋದ್ ವರ್ಷ ಕೂಡ ಗೋಪಾಲ್ ಸಂಸ್ಥೆಗೆ 10ನೇ ವರ್ಷದ ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಅವರ ಹರಿಕತೆ ಕಾರ್ಯಕ್ರಮ ಇತ್ತು. ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಗೋಮಾತಾ ವಿಶ್ವಮಾತಾ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಅವರು ನಮಗೆ ಒಂದು ಗೋ ಗೀತ ಕೂಡ ಬರೆದುಕೊಟ್ಟಿದ್ದಾರೆ. ಸೊ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಗೋಗೀತೆನ ಹಾಡಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮನ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಸೊ ಹಾಗೆ ಈ ವರ್ಷ ಕೂಡ ಅವರೇ ಶ್ರೀ ವಿದುಷಿ ವಿಶಾಖ ಹರಿ ಅವರು ಬರ್ತಿದ್ದಾರೆ. 7G to ಸಕ್ಸಸ್ ಅನ್ನೋದು ಈ ವರ್ಷದ ಟಾಪಿಕ್. ಸೊ ಅದರಲ್ಲಿ 1G ಗೋಮಾತಾ, ಇನ್ ಮಿಕ್ಕಿದ 6G ನೀವು ತಿಳ್ಕೊಬೇಕು ಅಂದ್ರೆ ನೀವು ಕಾರ್ಯಕ್ರಮಕ್ಕೆ ಬರಬೇಕು. ಓಕೆ, ನಾವು 3G ಕೇಳಿದೀವಿ, 4G ಕೇಳಿದೀವಿ, ಇವಾಗ 7G ಬೇರೆ ಬಂದ್ಬಿಟ್ಟಿದೆ. ಕುತೂಹಲ ಜಾಸ್ತಿ ಆಗ್ತಾ ಇದೆ. 7G ಅಂತಂದ್ರೆ ಏನು, ಈ 4G ಬಿಟ್ಬಿಟ್ಟು 7Gಗೆ ಯಾವ ರೀತಿ ಅಂದ್ರೆ ಯಾವ ರೀತಿ ಅದಕ್ಕೆ ನಾವು ಅಳವಡಿಸ್ಕೋಬೇಕು. ಸೊ ಖಂಡಿತವಾಗ್ಲು ಸೊ ಇದ್ರ ನೀವು ಹೇಳ್ತಿರೋಂಗೆ ಮ್ಯೂಸಿಕ್ ಟು ಹೀಲ್ ಅನ್ನೋ ಕಾರ್ಯಕ್ರಮದಲ್ಲಿ ಈ 7Gs ಗೊತ್ತಾಗತ್ತೆ ನಮಗೆ ಏನಂತ ಅಂದ್ಬಿಟ್ಟು. ವೆರಿ ನೈಸ್. ಮತ್ತೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡ್ಬೋದಾ? ಅಂದ್ರೆ ಇವಾಗ ನಮ್ಮ ಆಡಿಯನ್ಸ್ ಆಗಿರ್ಬೋದು ಯಾವ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಅದಕ್ಕೇನಾದ್ರು ಟಿಕೆಟ್ ವ್ಯವಸ್ಥೆ ಇದೆಯಾ? ಅಂದ್ರೆ ಈ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಂತ ಹೇಳಿದ್ರಿ, ಅದಕ್ಕೆ ಪಾಲ್ಗೊಳ್ಬೇಕಾದ್ರೆ ಏನಾದ್ರು ಪ್ಲಾಟ್ಫಾರ್ಮ್ ಇದೆ? ಎಲ್ಲಿ ಅವರು ಟಿಕೆಟ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ? ಸೊ ಇದಕ್ಕೆ ಟಿಕೆಟ್ಸ್ ಬಂದು ಬುಕ್ ಮೈ ಶೋ ನಲ್ಲಿ ಸಿಗತ್ತೆ. ಸೊ ಇದೊಂದು ಪೃಥ್ವಿ ಅವರು ಆಲ್ರೆಡಿ ಹೇಳ್ದ ಹಾಗೆ ಇದೊಂದು ನಿಧಿ ಸಂಗ್ರಹಣಾ ಕಾರ್ಯಕ್ರಮ. ಸೊ ಇದರಲ್ಲಿ ಏನೇನ್ ಬರುತ್ತೆ ಪ್ರಾಫಿಟ್ಸ್, ಅದು ಖರ್ಚು ವೆಚ್ಚಗಳನ್ನೆಲ್ಲ ಬಿಟ್ಟು ಬೇರೆ ಏನ್ ಪ್ರಾಫಿಟ್ಸ್ ಬರುತ್ತೋ ಅದನ್ನ ನಮ್ಮ ರೈತಾಪಿ ವರ್ಗಕ್ಕೆ ಕೊಡಬೇಕು. ಮತ್ತೆ ಯಾರು ಈ ದೇಶಿ ಹಸುಗಳನ್ನ ನೋಡ್ಕೋತಾ ಇದ್ದಾರೆ ಅವರ ಪರಿಸ್ಥಿತಿನ ಉತ್ತಮಗೊಳಿಸೋದಕ್ಕೆ ಏನೇನ್ ಮಾಡಬಹುದೋ ಅದನ್ನೆಲ್ಲ ಮಾಡೋದಕ್ಕೆ ಈ ನಿಧಿಯನ್ನ ಬಳಸಲಾಗುತ್ತೆ. ಸೊ ಅದರಿಂದ ಇದು ಟಿಕೆಟೆಡ್ ಇವೆಂಟ್. ನೀವು ಟಿಕೆಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ದಯವಿಟ್ಟು ಬುಕ್ ಮೈ ಶೋಗೆ ವಿಸಿಟ್ ಮಾಡಿ. ಅದರಲ್ಲಿ August 1 ಇವೆಂಟ್ಗೆ ಹೋದ್ರೆ ಸಂಜೆ 5:30ಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅಲ್ಲಿ ಬೇರೆ ಬೇರೆ ಸ್ಲಾಟ್ಸ್ ಇರುತ್ತೆ. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನೀವು ಟಿಕೆಟ್ಸ್ನ ಪರ್ಚೇಸ್ ಮಾಡಿ ಈ ಕಾರ್ಯಕ್ರಮನ ಅಟೆಂಡ್ ಮಾಡಬೇಕು. ಸೊ ಇದು ಖಂಡಿತವಾಗ್ಲೂ ಭರವಸೆ ಇಡಿ, ಈ ನಿಮ್ಮ ನಿಧಿ ಏನು ಸಂಗ್ರಹಣೆ ಆಗುತ್ತೆ ಅದನ್ನ ಒಂದು ಕಾರ್ಯಕ್ಕೆ ಬಳಸಲಾಗುತ್ತೆ. ಸೊ ಉತ್ತಮ ಸಮಾಜಕ್ಕಾಗಿ ನೀವು ಯಾವಾಗಲೇ ಹೇಳ್ದಂಗೆ ಹೀಲ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸ್ವಸ್ಥ್ಯ ಸಮಾಜ ಅಂತ ಹೇಳಿದ್ರಿ. ಆ ಕಾರ್ಯಕ್ರಮಕ್ಕೋಸ್ಕರ ಈ ನಿಧಿನ ಬಳಕೆ ಮಾಡಿಕೊಂಡು ಜಾಸ್ತಿ ಅವೇರ್ನೆಸ್ ಮೂಡ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಳ್ಳೆ ಶ್ಲಾಘನೀಯ ಕೆಲಸ ಅಂತಲೇ ಹೇಳಬೇಕು. ಮತ್ತೆ ಈ ಥರದ್ದು ಕಾನ್ಸೆಪ್ಟಲ್ಲಿ ಅಥವಾ ಈ ಥರದ್ದು ಕೆಲವೊಂದು ಆಚಾರ ವಿಚಾರಗಳಲ್ಲಿ ಲೈಕ್ ಮೈಂಡೆಡ್ ಪೀಪಲ್ಸ್ ಇರ್ತಾರೆ, ಅಂದರೆ ನಾವು ಇದ್ರಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಆ ಥರ ಅಂತ ಅಂದ್ಬಿಟ್ಟು. ಸೊ ಅವ್ರ ಬಗ್ಗೆ ಅಂದರೆ ಯಾರಾದರೂ ವಾಲಂಟಿಯರ್ಸ್ ಆಗಿ ನಿಮ್ಮ ಗೋಪಾಲ್ಸ್ ಟೀಮ್ಗೆ ಬರಬೇಕು ಅಂತಂದರೆ ಏನು ಅಂದರೆ ಪ್ಲಾಟ್ಫಾರ್ಮ್ ಇದೆ, ಅಂದರೆ ಯಾವ ರೀತಿ ಅವ್ರು ನಿಮ್ಮ ಗೋಪಾಲ್ಸ್ ಇದಕ್ಕೆ ಸೇರ್ಕೋಬೋದು, ಅವರು ಹೆಲ್ಪ್ ಮಾಡ್ತೀನಿ ಅಂತ ಬರ್ಬೋದಾಗತ್ತೆ ಅಥವಾ ಏನು ಕಾನ್ಸೆಪ್ಟ್ ಇದೆ ಅದರಲ್ಲಿ? ಖಂಡಿತವಾಗ್ಲೂ ಪ್ರತಿಯೊಬ್ಬರು ಭಾಗವಹಿಸಬಹುದು. ಅಂಡ್ ದೆನ್ ಅವ್ರ ಕಾಂಟ್ರಿಬ್ಯೂಷನ್ ನಮಗ್ ಬೇಕಾಗಿದೆ. ಸೊ ಈಗ ನಾವು ನೋಡ್ಕೊಂಡ್ರೆ ಕಾಲೇಜ್ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಮನೇಲಿ ಯಾರು ಇದ್ದಾರೆ ರಿಟೈರ್ ಆಗಿ ಅವರು ಕೂಡ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಕಾಲೇಜ್ ಮಕ್ಕಳಿಗೆ ಹೇಳ್ತೀನಿ, ಈಗ ಅವರಿಗೆ ಕರಿಕ್ಯುಲಮ್ ಅಲ್ಲಿ ಆಸ್ ಅ ಪಾರ್ಟ್ ಆಫ್ ಇಟ್ ಕಮ್ಯುನಿಟಿ ಸರ್ವಿಸ್ ಅಥವಾ ಸೋಷಿಯಲ್ ಸರ್ವಿಸ್ ಅನ್ನೋದು ಅವ್ರಿಗೆ ಪಾಯಿಂಟ್ಸ್ ಆಗ್ಬಿಟ್ಟಿದೆ. ಬಟ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಪಾಯಿಂಟ್ಸ್ ಅವ್ರು ನಮ್ಮಲ್ಲಿ ಬಂದು ಅಸೋಸಿಯೇಟ್ ಆದ್ರೆ, ಈಗ ನಾವು ಮಾಡೋ ಪ್ರತಿ ಕಾರ್ಯಕ್ರಮಕ್ಕೂ ಈ ರೀತಿ ನಿಧಿ ಸಂಗ್ರಹಣಾ ಕಾರ್ಯಕ್ರಮ ಆಗ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಏನೇ ಇದ್ರು ಅವ್ರ ಕಾಂಟ್ರಿಬ್ಯೂಷನ್ ವಾಲಂಟಿಯರಿಂಗ್ ಮೂಲಕ ನಮಗ್ ಬೇಕಾಗತ್ತೆ, ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅಂಡ್ ಅದಲ್ಲದೆ ಈಗ ಕಾಲೇಜಸ್ ಅಲ್ಲಿ ಈಗ ಹೊರಗಡೆ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ಜನರಲ್ ಪಾಪ್ಯುಲೇಷನ್ ಟಚ್ ಮಾಡ್ತೀವಿ, ಬಟ್ ಕಾಲೇಜ್ ಮಕ್ಕಳನ್ನ ಹೇಗೆ ರೀಚ್ ಆಗೋದು? ಸೊ ನಾವು ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮವೂ ಇದೆ, ಅದು ಕಾಲೇಜಲ್ಲಿ ಹೋಗಿ ಅವ್ರಿಗೆ ವರ್ಕ್ಶಾಪ್ಸ್ ಮಾಡ್ತೀವಿ. ಈ ರೀತಿ ಗೋಮಯ ಪ್ರಾಡಕ್ಟ್ಸ್ ಆಗ್ಲಿ ಅಂಡರ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಕಾಲೇಜಸ್ಗೆ ಹೋಗಿ ನಮ್ಮ ವಾಲಂಟಿಯರ್ಸ್, ನಮ್ಮ ರೈತರು ಏನ್ ಇದನ್ನೆಲ್ಲ ಮಾಡ್ತಿದ್ದಾರೆ, ಸೊ ಆಸ್ ಅ ಲಿವಿಂಗ್, ಸೊ ಅವರೇ ಹೋಗಿ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ. ಅವ್ರು ನಮ್ಗೆ ಕಾಲ್ ಮಾಡಿದ್ರೆ ಸಾಕು, ನಮ್ಮ ವೆಬ್ಸೈಟ್ vgopals.com ಅನ್ನೋ ವೆಬ್ಸೈಟ್ ಅಲ್ಲಿ ಅವರು ಸೈನ್ ಅಪ್ ಅಥವಾ ಚೆಕ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ಸ್ ಇರುತ್ತೆ. ಬಿಕಮ್ ಅ ವಾಲಂಟಿಯರ್ ಅನ್ನೋ ಒಂದು ಆಪ್ಷನ್ ಇದೆ. ಓಕೆ, ಸೊ ಅದ್ರ ಮುಖಾಂತರ ವಾಲಂಟಿಯರ್ ಆಗಿ ಬರ್ಬೋದು. ಇನ್ನೊಂದು ಕ್ವಶನ್ ಇದರಲ್ಲಿ, ನೀವು ಯಾಕೆ ಅರ್ಬನ್ ಲೈಫ್ನೇ ಅಂದರೆ ಜಾಸ್ತಿ ಅವೇರ್ನೆಸ್ ಕೊಡೋಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ? ಅಂದರೆ ಅವೇರ್ನೆಸ್ ಇಲ್ಲಿ ಜಾಸ್ತಿ ಏನಕ್ಕೆ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನೀವು ಉಪಯೋಗ ಆಗ್ತಾ ಇರೋದು ರೈತಾಪಿ ವರ್ಗಕ್ಕೆ, ಸೊ ರೈತರಿಗೆ ಜಾಸ್ತಿ ರೀಚ್ ಆಗಬೇಕಲ್ವಾ? ಸೊ ಅರ್ಬನ್ ಕಡೆ ಏನಕ್ಕೆ ಒಲವು ಜಾಸ್ತಿ?
ನೀವ್ ನೋಡಿದ್ರೆ ಭಾರತ ಪ್ರಧಾನವಾಗಿ ಮುಂಚೆ ಬರೀ ಹಳ್ಳಿಗಳ ದೇಶ ಆಗಿತ್ತು. ಹೌದು. ಇವಾಗ ಅರ್ಬನೈಸೇಷನ್ ನಿಟ್ಟಿನಲ್ಲಿ ಜನ ಹಳ್ಳಿಗಳಿಂದ ಸಿಟಿಗೆ ಮೂವ್ ಆಗ್ತಾ ಇದಾರೆ. ಸೊ ಸಿಟಿಗೆ ಮೂವ್ ಆಗ್ತಿದ್ದಂಗೆ ಅವರಿಗೆ ಮೊದಲು ಹಿಂದಿನ ತಲೆಮಾರುಗಳ ಹಿಂದೆ ಮನೆಗಳಲ್ಲಿ ಅಟ್ಲೀಸ್ಟ್ ಒಂದಷ್ಟು ಹಸುಗಳಿದ್ವು. ಸೊ ಇವಾಗ ಸಿಟಿಗೆ ಬಂದು ಹಸುಗಳನ್ನ ನೋಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಹಸುಗಳ ಜೊತೆ ಇದ್ದಿದ್ದ ಆ ನಂಟು ಏನಿತ್ತು, ಆ ಬಾಂಧವ್ಯ ಅದು ಕೂಡ ಹೋಗಿದೆ. ಮತ್ತೆ ಅದ್ರಲ್ಲಿ ಅದ್ ಏನಕ್ಕೆ ಇತ್ತು ಅನ್ನೋದು ತಿಳುವಳಿಕೆ ಕೂಡ ಹೋಗಿದೆ. ಸೊ ಹಾಗಾಗಿ ರೈತರಲ್ಲಿ ಅಟ್ಲೀಸ್ಟ್ ಆ ಹಸುಗಳ ಜೊತೆ ಇದ್ದಾರೆ, ಅದ್ರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಹಾಗಾಗಿ ಹಸು ತುಂಬಾ ಮುಖ್ಯ ಅಂತ ಗೊತ್ತು. ಆದ್ರೆ ಅದ್ರ ಅದರಿಂದ ಬರುವಂತಹ ಉತ್ಪನ್ನಗಳಿಂದ ಬೇರೆ ಉತ್ಪನ್ನಗಳು ಅಂದ್ರೆ ಈ ಗೋಮಯ ಗೋಮೂತ್ರದಿಂದ ಇರುವಂತಹ ಬೆನಿಫಿಟ್ಸ್ ಏನಿದೆ ಅದನ್ನ ರೈತರಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ಒಂದು. ಇನ್ನೊಂದು ಅರ್ಬನ್ಸ್ ಅಲ್ಲಿ ಹಸು ಹೆಂಗಿರುತ್ತೆ ಅನ್ನೋ ಒಂದು ತಿಳುವಳಿಕೆ ಕೂಡ ಇರೋದಿಲ್ಲ. ಖಂಡಿತ ನಿಜ. ಸೊ ರೋಡ್ ನಲ್ಲಿ ಯಾವ್ದೋ ಒಂದು HF ಅಥವಾ ಜರ್ಸಿ ಹಸು ಹೋಗ್ತಾ ಇರುತ್ತೆ, ನೋಡಿದ್ರೆ ಅಮ್ಮ ಹಸು ಅಂತ ಅಂತಾರೆ. ಮಕ್ಕಳಿಗೆ ಅಥವಾ ಗೃಹ ಪ್ರವೇಶದಲ್ಲಿ ಹಸುನ್ ಕರ್ಕೊಂಡ್ ಬರ್ಬೇಕು, ಯಾವ್ದೋ HF ಜರ್ಸಿನ್ ಕರ್ಕೊಂಡ್ ಬರ್ತಾರೆ. ಆದ್ರೆ ಅದ್ರಲ್ಲಿರೋ ಸೈಂಟಿಫಿಕ್ ರೀಸನಿಂಗ್, ನಮ್ಮ ದೇಶೀಯ ಹಸುಗಳಲ್ಲಿ ಇರುವಂತಹ ಒಂದು ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅದು ನಿಮ್ಗೆ ಬೇರೆ ಹಸುನಲ್ಲಿ ಕಾಣೋದಿಲ್ಲ. ನಮ್ಮ ಹಸುನಲ್ಲಿ ಬೆನ್ನ ಮೇಲೆ ಏನೋ ಭುಜದ ಮೇಲೆ ಅದು ಏನೋ ಒಂದು ಡುಬ್ಬ ಹಂಪ್ ಅಂತ ಇರುತ್ತಲ್ಲ, ಅದನ್ನ ಸೂರ್ಯಕೇತು ನಾಡಿ ಅಂತ ಕರೀತಾರೆ. ಸೊ ಅದು ಸೂರ್ಯನ ಕಿರಣಗಳನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡು ಅದು ತನ್ನ ಬೇರೆ ಬೈ ಪ್ರಾಡಕ್ಟ್ಸ್, ಹಾಲಾಗಿರ್ಬಹುದು, ಗೋಮಯ ಆಗಿರಬಹುದು, ಗೋಮೂತ್ರ ಆಗಿರಬಹುದು, ಅದು ಎಲ್ಲದರಲ್ಲೂ ಆ ಔಷಧೀಯ ಇದನ್ನ ಕೊಡುತ್ತೆ. ಸೊ ಈ ಅವೇರ್ನೆಸ್ ನಮ್ಮ ಸಿಟಿ ಜನ ಖಂಡಿತ ಇಲ್ಲ. ಹಾಗಾಗಿ ಮಾಡ್ತಾ ಇರೋದು ಅದರ ಮುಖ್ಯ ಉದ್ದೇಶದಿಂದ ಈ ಹಳ್ಳಿಗಳಿಗೂ ಮತ್ತೆ ಸಿಟಿನಲ್ಲೂ ಇರೋ ಏನು ಆ ಗ್ಯಾಪ್ ನ ಬ್ರಿಡ್ಜ್ ಮಾಡ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಈ ಪ್ರಾರಂಭ ಮಾಡಿರುವಂತಹ ಸಂಸ್ಥೆ. ನಿಜ, ಇಲ್ಲ ಇದು ಬೇಕಾಗಿರುವಂತ ಪಾಯಿಂಟ್. ಇದು ಹಳ್ಳಿಯಿಂದ ಎಷ್ಟೊಂದು ಜನ ನಾಡಕ್ಕೆ ಬಂದಿದ್ದಾರೆ, ಬಟ್ ಕೆಲವೊಂದು ಸಂಸ್ಕೃತಿನ ಸಂಸ್ಕಾರನ ಮತ್ತೆ ಅವ್ರ ಹಳ್ಳಿಲಿ ಏನೇನು ಬೆನಿಫಿಟ್ಸ್ ತೊಗೊಳ್ತಾ ಇದ್ರು ಅದನ್ನೆಲ್ಲ ಮರ್ತು ಬಿಟ್ಟು ಸಿಟಿ ಲೈಫ್ಗೆ ಒಗ್ಗೊಂಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಾವು ಕಲಬೆರಕೆ ಆಹಾರ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ಎಲ್ಲ ಪೊಲ್ಯೂಷನಲ್ಲೂ ಮುಳುಗೋಗ್ಬಿಟ್ಟಿದ್ದೀವಿ. ಸೊ ನಾವು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕು ಅಂತಂದರೆ ಇವಾಗ ಜನತೆ, ಯೂತ್ ಜನತೆ ಅಂತ ಏನು ಹೇಳ್ತೀವಿ ಅವ್ರದ್ದು ಮತ್ತೆ ಅವೇರ್ನೆಸ್ ಮುಖ್ಯ ಇಂಪಾರ್ಟೆಂಟ್. ಅವ್ರನ್ನೆಲ್ಲ ಮೊದಲು ಕರ್ಕೊಂಡು ಬರಬೇಕು. ಮತ್ತು ನೀವು ಹೇಳಿದರೆ ಕಳೆದೊಂದು 10-12 ವರ್ಷದಿಂದ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಎಷ್ಟು ಜನ ವಾಲಂಟಿಯರ್ಸ್ ಆಗಿ ನಿಮ್ಮಲ್ಲಿ ಇದ್ದಾರೆ ಮತ್ತು ನೀವು ಎಷ್ಟು ಜನಕ್ಕೆ ರೀಚ್ ಮಾಡಿದ್ದೀರಾ, ಎಷ್ಟು ರೈತಾಪಿ ವರ್ಗನ ರೀಚ್ ಆಗಿದೆ, ಯಾರ್ಯಾರು ಬೆನಿಫಿಟ್ ತೊಗೊಂಡಿದ್ದಾರೆ ಇದರಿಂದ ಸ್ವಲ್ಪ ನಂಬರ್ಸ್ ಮುಖಾಂತರ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಸರ್, ನಮ್ಮ ಸಂಸ್ಥೆ 100ಕ್ಕೂ ಹೆಚ್ಚು ಕುಟುಂಬಗಳನ್ನ ನೇರವಾಗಿ ತಲುಪಿದ್ದೀವಿ, ರೈತ ಕುಟುಂಬಗಳನ್ನ. ಮತ್ತು 5 ಲಕ್ಷಕ್ಕೂ ಹೆಚ್ಚು ದೇಸಿ ಹಸುಗಳು, ಗೋಶಾಲೆಗಳಾಗ್ಬೋದು, ರೈತರುಗಳಾಗ್ಬೋದು, ಈ ರೀತಿ ಬೇರೆ ಬೇರೆ ರೀತಿಲಿ ನಾವು ಅವ್ರನ್ನ ತಲುಪಿದೀವಿ. ಅವರು ಬೆನಿಫಿಷಿಯಲ್ ಆಗಿದ್ದಾರೆ ನಮ್ಮಿಂದ. ಅದಲ್ಲದೆ 50,000ಕ್ಕೂ ಹೆಚ್ಚು ಕಾಲೇಜ್ ಸ್ಟೂಡೆಂಟ್ಸ್ ನ ತಲುಪಿದೀವಿ ಈ ಕಾರ್ಯಕ್ರಮಗಳಿಂದ, ವಾಲಂಟಿಯರಿಂಗ್ ಮೂಲಕ. ಆಗ್ಲೇ ಹೇಳ್ತಿದ್ದೆ ವಾಲಂಟಿಯರಿಂಗ್ ಅಂತ ಹೇಳಿ. ಸೊ ದಿಸ್ ಶೋಸ್ ಹೌ ಇಂಪಾರ್ಟೆಂಟ್. ಈಗ ಯಾವುದೋ ಒಂದು ಸಂಸ್ಥೆ ಹುಟ್ಕೊಳ್ತು, ಸೇವೆ ಮಾಡ್ತು ಅನ್ನೋದಕ್ಕಿಂತ ನಮ್ಮ ಸೊಸೈಟಿಲಿ ಪ್ರತಿಯೊಬ್ರು ಇನ್ವಾಲ್ವ್ ಆಗೋದ್ರಿಂದ ಸೊ ಅದ್ರದ್ದು ಪ್ರತ್ಯೇಕತೆ ಇನ್ನೂ ಜಾಸ್ತಿ ಆಗತ್ತೆ. ಸೊ ಆ ರೀತಿ 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳನ್ನ ನಾವು ಇಂಡೈರೆಕ್ಟ್ ಆಗಿ ಕೂಡ ತಲುಪಿದೀವಿ. ಸೊ ನಮ್ಮ ವಾಲಂಟಿಯರ್ ಬೇಸ್ ಅಂತ ಕೇಳಿದ್ರೆ 50ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಇಲ್ಲಿ ಬ್ಯಾಂಗ್ಳೂರ್ ಒಂದೇ ಚಾಪ್ಟರ್ ಅಲ್ಲೇ ಇದ್ದಾರೆ. ಸೊ ಎಲ್ಲವೂ ಬೇರೆ ರಾಜ್ಯಗಳನ್ನ ಸೇರಿ ಹೇಳ್ಬೇಕಂದ್ರೆ ನಮ್ದೇ ಒಂದು ವಾಲಂಟಿಯರ್ ಬೇಸೇ ಒಂದು 500 ಮೇಲೆ ಇರ್ಬೋದು. ವೆರಿ ನೈಸ್. ಸೊ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತೆ ನೆಸೆಸಿಟಿ ಇದ್ದಲ್ಲಿ, ವಾಲಂಟಿಯರಿಂಗ್ ಆಪರ್ಚುನಿಟೀಸ್ ಇದ್ದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ, ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ. ಈ ರೀತಿ ವರ್ಕ್ಶಾಪ್ಸ್ ಆಗ್ಲಿ ಎಲ್ಲ ನಾವು ಮಾಡಿ ವಹಿಸ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ. ವೆರಿ ಗುಡ್. ಇದರಲ್ಲಿ ಆಕ್ಚುಲಿ ಒಂದು ಅತಿಶಯದ ವಿಷಯ ಏನಿದೆ ಅಂತಂದ್ರೆ, ಸರಿಪ 500 ಜನ ಕೆಲಸ ಮಾಡ್ತಿದ್ದಾರೆ, ವಾಲಂಟಿಯರ್ಸ್, ಸ್ವಯಂ ಸೇವಕರು, ಸರಿ. ಬಟ್ ಎಲ್ಲರೂ ತಿಳ್ಕೊಬೇಕಾಗಿರೋಂತ ವಿಷಯ ಏನಪ್ಪಾ ಅಂದ್ರೆ, ಇವರೆಲ್ಲರೂ IT ಉದ್ಯೋಗ ಮಾಡ್ತಿರೋರು. ಅಂದ್ರೆ ಅವ್ರು ಮಾಡ್ತಿರೋ ಕೆಲಸ ಬಿಟ್ಟು ನಾವು ಗೋ ಸೇವೆ ಮಾಡ್ಬೇಕು ಅಥವಾ ನಮ್ಮ ದೇಶೀಯ ಹಸುಗಳನ್ನ ಉಳಿಸೋದಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ಸ್ವಯಂ ಸೇವಕರಾಗಿದ್ದಾರೆ. ಸೊ ಖಂಡಿತ ಬೇರೆ ಸಾಮಾನ್ಯ ಜನರು ಮನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಹೌಸ್ ವೈಫ್ಸ್ ಇರಬಹುದು, ಅಥವಾ ಕಾರ್ಪೊರೇಟ್ಸ್ ಅಲ್ಲಿ ಕೆಲಸ ಮಾಡ್ತಿರಬಹುದು, ಅಥವಾ ಸ್ಟೂಡೆಂಟ್ಸ್ ಇರಬಹುದು, ಯಾರು ಬೇಕಿದ್ರು ನೀವು ನಮ್ಮ
ಉದ್ದೇಶದ ಜೊತೆಗೆ ನಿಮ್ಗೆ ಕನೆಕ್ಟ್ ಆದ್ರೆ ಖಂಡಿತವಾಗ್ಲೂ ಬಂದು ಸ್ವಯಂ ಸೇವಕರಾಗಿ ನಮ್ಮನ್ನ ಸೇರ್ಕೋಬಹುದು. ನಿಮ್ಗೆ ಫಿಸಿಕಲ್ ವಾಲಂಟಿಯರಿಂಗ್ ಈ ತರ ಇವೆಂಟ್ಸ್ ಮಾಡೋ ಮುಖಾಂತರ ಫಿಸಿಕಲ್ ವಾಲಂಟಿಯರಿಂಗ್ ಮಾಡಬಹುದು, ಅಥವಾ ಇಲ್ಲಪ್ಪ ನನಗೆ ಅದನ್ನ ಮಾಡೋದಕ್ಕಾಗೋದಿಲ್ಲ, ವರ್ಚುವಲಿ ನಾನು ಇರೋ ಕಡೆನೆ ನಾನು ಏನಾದ್ರೂ ಮಾಡಬಹುದು, ಹೆಂಗಾದ್ರೂ ಸೇವೆ ಮಾಡಬಹುದು ಅಂತ ಅನ್ಸಿದ್ರೆ ನೀವು ವರ್ಚುವಲ್ ವಾಲಂಟಿಯರಿಂಗ್ ಕೂಡ ಮಾಡಬಹುದು. ವೀಕೆಂಡ್ಸ್ ಅಲ್ಲಿ ಏನು ಪೋಸ್ಟರ್ಸ್ ರೆಡಿ ಮಾಡೋದಾಗಬಹುದು, ಇಲ್ಲ ಮೀಡಿಯಾ ಕ್ಯಾಂಪೇನ್ಸ್ ಮಾಡೋದಾಗಬಹುದು, ಅಥವಾ ಬೇರೆ ಏನು ಬೇಡ, ನಿಮ್ಮ ಅಕ್ಕಪಕ್ಕ ಮನೆ ಜನರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳೋದು ಕೂಡ ಒಂದು ಲೆವೆಲ್ ಆಫ್ ಅವೇರ್ನೆಸ್. ಖಂಡಿತ. ನಮ್ಮ ಆಡಿಯನ್ಸ್ಗೆ ನೀವೇನು ಹೇಳಕ್ ಬಯಸ್ತೀರಾ? ನಮ್ಮ ಆಹಾರ, ನಮ್ಮ ಆರೋಗ್ಯ, ನಮ್ಮ ಪರಿಸರ ಎಲ್ಲವೂ ನಮ್ಮ ಜವಾಬ್ದಾರಿ. ಹೌದು, ಇದನ್ನ ಆಗ್ಲೇ ನಾ ಹೇಳಿದ ರೂಟ್ ಕಾಸ್ ಬೇಸ್ ಎಲ್ಲಿಂದ ಶುರು ಆಗತ್ತೆ ಅಂತ ಹೇಳಿದ್ರೆ ಎಲ್ಲವೂ ಹಸುಗಳ ಜೊತೆ ಕನೆಕ್ಟ್ ಆಗಿದೆ. ಅಂಡ್ ಇದೆಲ್ಲವೂ ನಮ್ಮ ಜವಾಬ್ದಾರಿ ಆಗಿದ್ದಾಗ ಹಸುಗಳು ಯಾರ ಜವಾಬ್ದಾರಿ? ನಮ್ದೇ ಜವಾಬ್ದಾರಿ. ಸೊ ಈ ರೀತಿ ಕಾರ್ಯಕ್ರಮಗಳು ಪಾಲ್ಗೊಳ್ಳೋದ್ರಿಂದ, ಇದರಿಂದ ಬರೋ ನಿಧಿ ಸಂಗ್ರಹಣೆಯಿಂದ ನಾವು ಪ್ರತಿಯೊಂದು ಹಸುವಿನ ಹಿಂದೆ ಇರೋ ಕುಟುಂಬಕ್ಕೂ ಅದರ ಬೆನಿಫಿಟ್ ಯೂಸ್ ಆಗತ್ತೆ. ಪ್ಲಸ್ ಈ ರೀತಿ ಒಂದು ಸತ್ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸಿರೋ ಮೂಲಕ ಅವರಿಗೆ ಹೆಲ್ಪ್ ಮಾಡಿದ ರೀತಿನೂ ಕೂಡ ಆಗತ್ತೆ. ಅಂಡ್ ಇನ್ನೊಂದು ಹೇಳಲೇಬೇಕಾದ ವಿಷಯ, ಇದೇ ಆಗಸ್ಟ್ 1ನೇ ತಾರೀಕು ಚೌಡಯ್ಯ ಮೆಮೋರಿಯಲ್ ಹಾಲ್ 5:30 ಗಂಟೆಗೆ ಶ್ರೀಮತಿ ವಿದುಷಿ ವಿಶಾಖಾ ಹರಿ ಅವರ ಹರಿಕತೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರೋಣ. ಈ ರೀತಿ ಒಂದು ಸತ್ಕಾರ್ಯಕ್ಕೆ ನಾವು ಕೈ ಜೋಡಿಸೋಣ. ನಮಸ್ತೆ. ನಮಸ್ತೆ. ನಮಸ್ಕಾರ.